ನಮಸ್ಕಾರ. ಮಧ್ಯಾಹ್ನ 1:30 ಅಂದಮೇಲೆ ನಾನಂತೂ ನಿಮಗೆ ಕಂಪನಿ ಕೊಡೋಕ್ಕೆ ಬಂದೇ ಬರ್ತೀನಿ. ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಅಂತ ಪ್ರಶ್ನೆ ಕೇಳಬೇಡಿ. ಈ ಸುಂದರ ಚೆಲುವೆಗೆ ಇನ್ನೊಂದು ಸುಂದರ ಚೆಲುವೆ ಕಂಪನಿ ಕೊಡೋಕ್ಕೆ ಬರ್ತಾಳೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ನ್ಯೂಸ್ ಆಂಕರ್ ಒಬ್ರು ಬರ್ತಾ ಇದ್ದಾರೆ ಅಂತ ಹೇಳಬಹುದು. ಉಳಿದವರು ಕಂಡಂತೆ ಸಿನಿಮಾ ಅಲ್ಲಿ ಜರ್ನಲಿಸ್ಟ್ ಇದಾರಲ್ಲ, ಅವರೇ. ಅಡಿಗೆ ಭಟ್ರಂತೂ ಅಲ್ಲ, ಬಟ್ ನ್ಯೂಸ್ ಓದೋ ಶೆಟ್ರು ಅಂತ ಕರಿಬಹುದು. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎರಡನ್ನೂ ಸೇರಿಸಿ ಚಪ್ಪಾಳೆ ತಟ್ತಾ. ಸೊ ಪ್ಲೀಸ್ ವೆಲ್ಕಮ್ ಇವತ್ತಿನ ಅಚ್ಚುಮೆಚ್ಚಿನ ನಮ್ಮ ಅತಿಥಿ, ನಗುಮುಖದ ನ್ಯೂಸ್ ಆಂಕರ್ ಒನ್ ಅಂಡ್ ಓನ್ಲಿ ಶೀತಲ್ ಶೆಟ್ಟಿ. ಸೊ ರೋಲ್ ರಿವರ್ಸಲ್ ಆಗಿದೆ ಶೀತಲ್. ಸಾಮಾನ್ಯವಾಗಿ ನಾನು ಆ ಕಡೆ ನಿಂತಿರ್ತೀನಿ ಗೆಸ್ಟ್ ಆಗಿ ಅಂಡ್ ಐ ವಿಲ್ ಲೈಕ್ ಹೇಳಿ ಶೀತಲ್ ಅಂತ. ಸೊ ಇವತ್ತು ಉಲ್ಟಾ ಕೇಸ್ ಆಗಿದೆ. ಯಾವಾಗ್ಲೂ ನಾನ್ ಮಾಡ್ತಾ ಇದ್ದೆ ಆಕ್ಚುಲಿ. ಎಸ್, ನನ್ನ ಪ್ರೋಗ್ರಾಮ್ ಅಲ್ಲಿ ನೀವು ಗೆಸ್ಟ್ ಆಗಿ ಕೂತ್ಕೊಳ್ತಾ ಇದ್ರಿ ಇಷ್ಟು ದಿವಸ. ಬಟ್ ಇವತ್ತು ಓಕೆ, ನೋಡೋಣ. ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮಜವಾಗಿರುತ್ತೆ. ಅದು ನಿಮಗೂ ಅಡಿಗೆಗೂ ಬಹಳ ದೂರ ಅಂತ ಕೇಳ್ಪಟ್ಟಿದ್ದೀವಿ. ಹೆಂಗ್ ಹೇಳ್ತೀರಾ ನೀವು? ಬನ್ನಿ ಒಂದ್ಸಲ ನಾನು ತೋರಿಸ್ತೀನಿ ನನ್ನ ಕೈ ರುಚಿ. ಸೊ ಇವತ್ತು ಯಾರ ಕೈ ರುಚಿ ಟೇಸ್ಟ್ ಮಾಡಕ್ ಸಿಗುತ್ತೆ ನಮ್ಗೆ? ಸ್ಟಾರ್ ಸವಿರುಚಿ ಅಂದಾಗ ಯೂಶುವಲಿ ಎಲ್ಲರೂ ಅಮ್ಮನ್ನ ಕರ್ಕೊಂಡ್ ಬರೋದು ಪ್ರಿಫರ್ ಮಾಡ್ತಾರೆ. ಬಟ್ ನಾನು ಫಾರ್ ಅ ಚೇಂಜ್ ನನ್ನ ತಮ್ಮನ್ನ ಕರ್ಕೊಂಡ್ ಬರ್ತಾ ಇದೀನಿ. ಯಾಕೆಂದ್ರೆ ಚೆನ್ನಾಗಿ ಅಡ್ಗೆ ಮಾಡ್ತಾನೆ. ಇಲ್ಲಿ ಎಲ್ಲ ರೋಲ್ ರಿವರ್ಸಲ್ ಆಗಿದೆ. ನೀವು ಬರೀ ನಾಲ್ಗೆ ಕೆಲಸ ಕೊಡ್ತೀರಾ, ನಿಮ್ ತಮ್ಮ ಇವಾಗ ಕೈಗೂ ಕೆಲಸ ಕೊಟ್ಟು ಅಡ್ಗೆನೂ ಮಾಡ್ಕೊಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಅಮೇಜಿಂಗ್. ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್. ನಿಮ್ ತಮ್ಮನ ಹೆಸರೇನು? ಶೌರ್ಯ ಶೆಟ್ಟಿ. ಶೌರ್ಯ ಶೆಟ್ಟಿನ ವೆಲ್ಕಮ್ ಮಾಡೋಣ. ನಮ್ ಜೊತೆಗೆ ಸ್ಟಾರ್ ಸವಿರುಚಿಯಲ್ಲಿ ಶೌರ್ಯ ಶೆಟ್ಟಿ. ಏನಂತ ಕರೀತೀರಾ ನೀವು ಶೀತಲ್ನ? ಅಕ್ಕ ಅಂತ. ಹೌ ಸ್ವೀಟ್, ಅಕ್ಕ ಅಂತಾನೇನಾ? ಬಾಯ್ ತುಂಬಾ ಅಕ್ಕ 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 ಅಂತಿರ್ತಾನೆ. ಸೋ ಕ್ಯೂಟ್. ಸೊ ಶೌರ್ಯ, ಇವತ್ತು ಅಕ್ಕಗೋಸ್ಕರ ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೆಯಾ? ಪೆಪ್ಪರ್ ಚಿಕನ್ ಅಂತ, ಹಾಟ್ ಅಂಡ್ ಸ್ಪೈಸಿ ಪೆಪ್ಪರ್ ಚಿಕನ್. ಯಾಕೆ ಅಂದ್ರೆ ಯೂಶಲಿ ನಮ್ಗೆ ನಾವು ನಾನ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಏನಾದ್ರೂ ಸ್ಪೆಷಲ್ ಒಕೇಶನ್ಸ್ ಅಥವಾ ಏನೋ ಖುಷಿ ಆದ್ರೂ ಅಷ್ಟೇ, ಇಲ್ಲ ಬೇಜಾರಾಯ್ತು ಅಂದ್ರೂ ನಾವು ಚಿಕನ್ ಮಾಡೋದು ನಮ್ಮ ಅಭ್ಯಾಸ. ಅವಾಗಲೇ ಹೇಳ್ತಾ ಇದ್ದೆ ನಿಮ್ಗೆ ಅಲ್ಲಿ. ಸೊ ಖುಷಿಯಾದರೇನು ಚಿಕನ್, ದುಃಖ ಆದ್ರೇನು ಚಿಕನ್, ಮಧ್ಯರಾತ್ರಿ ಎಪ್ಸಿದ್ರೇನು ಚಿಕನ್. ಅಷ್ಟಿಷ್ಟ ಶೀತಲ್ಗೆ ಚಿಕನ್. ಹೌದು. ಶೀತಲ್ ಫೇವ್ರೆಟ್ ಪೆಪ್ಪರ್ ಚಿಕನ್ ಮಾಡಕ್ಕೆ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ಬನ್ನಿ. ಟೊಮೆಟೊ, ಕಾಳುಮೆಣಸು, ಕಾಳುಮೆಣಸು ಪುಡಿ, ಆಮೇಲೆ ಚಿಲ್ಲಿ, ಹಸಿಮೆಣಸು, ಧನಿಯಾ ಪೌಡರು, ಕೊತ್ತಂಬರಿ ಸೊಪ್ಪು, ಲೆಮನ್ನು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕೊತ್ತಂಬರಿ ಜೀರಿಗೆ ಪೌಡರು, ಆಮೇಲೆ ಅರಿಶಿನ ಪುಡಿ, ಮೆಣಸಿನ ಪುಡಿ, ಆಮೇಲೆ ಬೆಳ್ಳುಳ್ಳಿ, ನೀರುಳ್ಳಿ, ಕರಿಬೇವು, ಚಿಕನ್ನು. ಬೋನ್ಲೆಸ್ ಟ್ರೈ ಮಾಡ್ಬೋದು, ವಿತ್ ಬೋನ್ ತಗೊಂಡಿದೀವಿ ನಾವು ಇವತ್ತು. ಇದು ಉಪ್ಪು ರುಚಿಗೆ ತಕ್ಕಷ್ಟು, ಇದು ಕೊಬ್ಬರಿ. ಪರ್ಫೆಕ್ಟ್. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತೀವಿ ಇವತ್ತು. ಎಷ್ಟು ಯೂಸ್ ಮಾಡ್ತೀವಿ. ಪೆಪ್ಪರ್ ಚಿಕನ್ ಮಾಡಕ್ಕೆ ಏನೇನೆಲ್ಲ ಬೇಕು ಅಂತ ಗೊತ್ತಾಯ್ತು. ಬಟ್ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟು ಚಿಕನ್ನ ಒಂದು ಬೌಲಲ್ಲಿ ಹಾಕೊಳ್ಳಿ. ಓಕೆ, ಕ್ಲೀನ್ ಮಾಡಿ ವಾಶ್ ಮಾಡಿ ಚಿಕನ್ನ ಒಂದು ಬೌಲಲ್ಲಿ ಹಾಕೊಳ್ಳಿ. ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ. ಓಕೆ, ಸೊ ಮ್ಯಾರಿನೇಟ್ ಮಾಡ್ಕೋಬೇಕು ಫಸ್ಟ್ ಚಿಕನ್ನ. ಓಕೆ, ಎಷ್ಟು? 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಸಾಕಾ? ಹಾಫ್ ಟೀ ಸ್ಪೂನ್ ಅಷ್ಟೇ. ಹಾಫ್ ಟೀ ಸ್ಪೂನ್ ಚಿಲ್ಲಿ ಪೌಡರ್. ಓಕೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್. ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರು, ಆಮೇಲೆ ಟರ್ಮರಿಕ್ ಪೌಡರು. ಓಕೆ, ಸುಮ್ಮನೆ ಹೆಸರಿಗೆ. ಸೂಪರ್. ಆಮೇಲೆ ಲೆಮನ್ನು ಸ್ವಲ್ಪ. ಇನ್ನೊಂದರ್ಧ. ಹುಳಿ ಜಾಸ್ತಿ ಇಷ್ಟನಾ ನಿಮ್ಗೆ? ಅದಕ್ಕೆ ಸರಿ. ಚಿಕನಿಗೆ ಹುಳಿ ಬಿದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತದೆ. ಚಿಕನ್ ಸ್ಮೂತ್ ಆಗ್ತದೆ. ನನಗೆ ಆಕ್ಚುಲಿ ಬಾಯಿ ನೀರು ಬರ್ತದೆ ಹಂಗೆ ನಿಂಬೆ ಹಣ್ಣನ್ನು ತಿನ್ನಕ್ಕೆ. ಹೌದಾ? ನಂಗೆ ತುಂಬಾ ಇಷ್ಟ. ಧನಿಯಾ ಪೌಡರ್ ಹಾಕಿ ಇವಾಗ ಇದನ್ನ ಮಿಕ್ಸ್ ಮಾಡ್ಬೇಕು. ಓಕೆ.
ಇಡಬೇಕು ಚಿಕನ್ ಮ್ಯಾರಿನೇಟ್ ಆಗಕ್ಕೆ? ಆಲ್ಮೋಸ್ಟ್ ಒಂದು 20-25 ಮಿನಿಟ್ಸ್. 20 ನಿಮಿಷ. ಇವಾಗ ಮೇನ್ ಇಂಗ್ರೀಡಿಯೆಂಟ್ ಪೆಪ್ಪರ್. ಪೆಪ್ಪರ್ ಪೌಡರ್. ಓಕೆ, ಪೆಪ್ಪರ್ ಇರುತ್ತೆ, ಆದ್ರೆ ಪೆಪ್ಪರ್ನ ಪೌಡರ್ ಮಾಡ್ಕೊಂಡು ರೆಡಿಯಾಗಿ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ವೆರಿ ನೈಸ್. ಓಕೆ, ಪೆಪ್ಪರ್ ಪೌಡರ್ನ ಹಾಕಿ. 1 2 ಹೆಸರಿಗೆ ಪೆಪ್ಪರ್ ಚಿಕನ್, ಆದ್ರೆ ಬಿದ್ದಿದ್ದು ಓನ್ಲಿ 2 ಸ್ಪೂನ್ಸ್ ಪಾಪ, ಅದು ಟೀ ಸ್ಪೂನ್ಸ್. ಅಲ್ಲ, ಫಸ್ಟಿಗೆ ಚಿಲ್ಲಿ ಎಲ್ಲ ಹಾಕಿದೀವಲ್ಲ, ತುಂಬಾ ಖಾರ. ತುಂಬಾ ಖಾರ ಆಗ್ಬಿಡುತ್ತೆ. ಓಕೆ, ಹೌದು. ಸೊ ಈ ಪೆಪ್ಪರ್ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಡ್ಬೇಕಾ? ಎಸ್. ಬ್ಯಾಡ್ ಶ್ರುತಿ, ಯು ಆರ್ ಆಲ್ಸೋ ಬ್ರಿಲಿಯಂಟ್ ಕುಕ್. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ ಅಲ್ವಾ? ಬಟ್ ಇಲ್ಲಿ ಬಾಕಿ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವಾಗ ಒಳಗೆ ಹೋಗುತ್ತೆ ಅಂತ ಗೊತ್ತಾಗ್ತಲ್ಲ. ಓಕೆ ಓಕೆ, ಸೊ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋಣ. ಈ ಪೆಪ್ಪರ್ ಚಿಕನ್ ಆಗಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇದನ್ನ ನಮ್ಮ ಶೀತಲ್ ಹಂಚ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಡೌಟ್ಫುಲ್ ಆಗಿದೆ. ಬಿಕಾಸ್ ತುಂಬಾ ಪೊಸೆಸಿವ್ ಆಗಿ ಅದ್ರ ಪಕ್ಕನೇ ನಿಂತಿದ್ದಾರೆ. ಬಟ್ ಶೀತಲ್ಗೆ ಒಂದು ಹೆಸರಿದೆ, ದಾನಶೂರ ಕರುಣ ಅಂತ. ಸಿಕ್ಕವ್ರಿಗೆಲ್ಲ ದುಡ್ಡು ಹಂಚ್ತೀರಂತೆ. ಅಫ್ಕೋರ್ಸ್ ಅದು ಹೆಂಗ್ ಬಂತು ದುಡ್ಡು ಅಂತ ನೀವು ಕೇಳ್ಬೇಕು ನನ್ನನ್ನ. ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲೇ ಕಳ್ತನ ಮಾಡ್ಕೊಂಡು ಆ ದುಡ್ಡನ್ನ ಬೇರೆಯವ್ರಿಗೆ ಹಂಚುವ ದೊಡ್ಡ ಗುಣ ಶೀತಲ್ಗೆ. ಆಕ್ಚುಲಿ ಚೈಲ್ಡ್ಹುಡ್ ಅಲ್ಲಿ ಅದು ದೊಡ್ಡ ಗುಣ ಏನಲ್ಲ, ದುಡ್ಡಂದ್ರೆ ಏನಂತ ದುಡ್ಡು ಗುಣ. ದುಡ್ಡು ಗುಣ, ಅಲ್ವಾ? ಎಕ್ಸಾಕ್ಟ್ಲಿ. ದುಡ್ಡಂದ್ರೆ ಏನಂತ ಗೊತ್ತಿಲ್ಲದೆ ಇರೋ ಅಂತ ಟೈಮ್ ಅದು. ಓಕೆ, ಸೊ ಮನೇಲಿರುವಂತ ದುಡ್ಡು ತಗೊಂಡೋಗಿ ಅಕ್ಕಪಕ್ಕದಲ್ಲಿರೋರ್ಗೆಲ್ಲ ಕೊಟ್ಟಿದ್ದಂತೆ. ಆಮೇಲೆ ಮಮ್ಮಿ ಬಾರಿಸಿದಾರೆ. ಸರಿ, ಬಾರಿಸಿದ್ರಲ್ಲಿ ನಮ್ಮ ಮನೇಲಿ ಎಕ್ಸ್ಪರ್ಟ್ ಎಲ್ಲ ಹೊಡ್ಸಿದ್ದಾರೆ. ಎತ್ತಿದ ಕೈ ಎಲ್ಲ ಫೈಟರ್ಸ್. ಎಲ್ಲ ಫೈಟರ್ಸ್. ಸೊ ಹಾಗೆ ಎಲ್ಲರಿಗೂ ಹಂಚಿದ್ಮೇಲೆ ಎಲ್ಲರೂ ಅಲ್ಲಿರೋರು ಯಾರೋ ಒಳ್ಳೆಯವರು ಬಂದ್ಬಿಟ್ಟು ಶೀತಲ್ ಕೈಲಿ ಏನೋ ದುಡ್ಡು ಕೊಟ್ಟಿದ್ದೀರಾ, ಎಲ್ಲರಿಗೂ ಹಂಚ್ತಾ ಇದ್ದಾಳೆ ಅಂತ. ಆಮೇಲಿಂದ ಮನೇಲಿ ಕದಿಯೋ ಅಂತ ವಿಚಾರನ ಬಿಟ್ಟಿದ್ ನಾವು. ಅಂತ ಸಂದರ್ಭ ಮತ್ತೆ ಸಿಗ್ಲಿಲ್ಲ. ಸಿಗ್ಲಿಲ್ಲ. ಬಟ್ ಇವ್ರನ್ನ ನೋಡಿದ್ರೆ ಒಂಥರ ಏನೋ ಶಾಂತಿ ಕಿ ಮೂರ್ತಿ ಅಂತಾರಲ್ಲ, ಶಾಂತಿ ಕಿ ಮೂರ್ತಿನ ಆತರ ಅನ್ಸತ್ತಂತೆ. ಕೋಪಾನೇ ಬರಲ್ವಂತೆ. ಅಷ್ಟು ಕಾಮ್ ಸ್ವೀಟ್. ಶಾಂತಿ ಕಿ ಮೂರ್ತಿ. ಹೌದು, ನಮ್ಮ ಅಮ್ಮನ ಹೆಸರು ಶಾಂತ. ಡೆಡ್ ಆಪೋಸಿಟ್ ಅದು. ಡೆಡ್ ಆಪೋಸಿಟ್. ಯಾವಾಗ್ಲೂ ರುದ್ರಕಾಳಿ ಅವತಾರ. ರುದ್ರ ಕಾಳಿಗಿಂತ ಅದಕ್ಕಿಂತ ಜಾಸ್ತಿ ಸ್ವಲ್ಪ. ಅದು ಇವನಿಗೆ ಮಾತ್ರ, ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ. ಶೀತಲ್ ಇಸ್ ಪರ್ಫೆಕ್ಟ್ಲಿ ಫಿಟ್ ಟು ಬಿ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ. ಯಾಕಂದ್ರೆ ನಾವು ನೋಡ್ರೆ ಶೀತಲ್ ಆತರ ಇಲ್ವೇ ಇಲ್ಲ. ಯಾವಾಗ್ಲೂ ಅಂತ ನಗ್ತಾನೆ ಇರ್ತಾರೆ. ರಿಯಲ್ ಲೈಫಲ್ಲಿ ಟೆರರ್. ಬಾರ ಇವತ್ತು ಮನೆಗಿದೆ ನಿನ್ಗೆ. ಅಯ್ಯೋ ಪಾಪ, ಇಲ್ಲೇ ಎಲ್ಲರ ಮುಂದೆನೂ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಬಾರೋ ಮನೇಲಿದೆ ನಿನಗೆ ಅಂತ. ಸೊ ಟೆಲ್ ಮಿ ಮೋರ್ ಅಬೌಟ್ ಶೀತಲ್ಸ್ ಕೋಪ. ಶೀತಲ್ಸ್ ಕೋಪ, ನಿಮ್ಮ ಮನಸ್ತಾಪನ ಮುಂದೆ ಇಡಿ. ಶೀತಲ್ಸ್ ಕೋಪ ನಮ್ಮ ಮನೇಲಿ ಎಲ್ಲದನ್ನು ಹೊಡೆದಾಕುತ್ತೆ. ಟಿವಿ, ಆಮೇಲೆ ವೆಸಲ್ಸು, ಪಾಟು ಎಲ್ಲ. ಓ ಮೈ ಗಾಡ್. ಟಿವಿ ಇಲ್ಲ, ಸ್ವಲ್ಪ ಜಾಸ್ತಿ ಆಯ್ತು. ಏನೋ ವೆಸಲ್ಸ್ ಎಲ್ಲ ಹೊಡೆದಾಗುತ್ತೆ. ಇವನ್ ಪಾಪ ತುಂಬಾ ಶಾಂತವಾಗಿರ್ತಾನೆ. ನಾನ್ ತುಂಬಾ. ಕಿರಾತಕ ಸಿನಿಮಾ ನೋಡಿರೋರು ಯಶಿನ ಫೀಮೇಲ್ ವರ್ಜನ್ ಹೇಗಿರುತ್ತೆ ಅಂತ ಇವಾಗ ಏನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕಿರಾತಕಿ, ಎಕ್ಸಾಕ್ಟ್ಲಿ, ಇಲ್ಲೇ ಇದ್ದಾರೆ ಕಣ್ಮುಂದೆ. ಇದೆ ನಿಂಗೆ. ಇವತ್ತು ಮನೆಯಲ್ಲಿ ಸುಮಾರು ಪಾತ್ರೆಗಳು ಆಚೆ ಹೋಗೋ ತರ ಇದೆ. ಮನೆಗೆ ಹೋಗಲ್ಲ ನಾನು ಇವತ್ತು, ಫ್ರೆಂಡ್ ಒಟ್ಟಿಗೆ ಹೋಗ್ತೀನಿ. ದಟ್ಸ್ ಅ ಗುಡ್ ಐಡಿಯಾ ಆಕ್ಚುಲಿ, ಟು ಬಿ ಆನ್ ದ ಸೇಫರ್ ಸೈಡ್.